ಅಲ್ಲ ಸೈಜ್ ನೋಡಿದ್ದು, ಸೈಜ್ ನೋಡ್ತಾನಿರಲ್ಲ ಇನ್ನ ವ್ಯೂ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಶಿಸ್ತಾಗಿ ಜಿಮ್ ಕಡೆಗೆ ಹೋದೆ. ಇವತ್ತು ಒಂದು ಲೆಗ್ ಡೇ ಇತ್ತು. ಇದನ್ನೆಲ್ಲ ಹಾಗೆ 3 ಸೆಟ್ ಎಲ್ಲ ಮುಗಿಸಿ, ಆಮೇಲೆ ಲೆಗ್ ಪ್ರೆಸ್ ಇತ್ತು, ಇದಂತೂ ಹೆವಿ ವೆಯ್ಟ್ ಅಂದ್ಕೊಳ್ರಿ, ಅದೊಂದೆಲ್ಲ 3 ಸೆಟ್ ಎಲ್ಲ ಮುಗಿಸಿ ಆದಮೇಲೆ ಇದನ್ನು ಎಲ್ಲ ಮುಗಿಸಿದಾದ್ಮೇಲೆ ಲಾಸ್ಟಲ್ಲಿ ಮಾಡೋಕ್ಕೆ ಆಗಲಿಲ್ಲ ಗುರು, ಕಾಲೆಲ್ಲ ಫುಲ್ ಪೇಯ್ನ್ ಅಂದ್ಕೊಳ್ಳಿ. ಇದನ್ನೆಲ್ಲ 3 ಸೆಟ್ ಎಲ್ಲ ಮುಗಿಸಿ ಕಾಲೇಜ್ ಮಾಡಿ ಪಕ್ಷಿ ಸದಾಗಿತ್ತು. ನಾವು ಪಕ್ಷಿಗೆ ಸಿದ್ ಮಾಡ್ತಿದ್ದೀವಿ. ಫೈನಲ್ ರಿಸಲ್ಟ್ ಈ ಥರ ಬಂತು. ಗೋರಿ ಮಾಡ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ಇದೇ ಮಾಡ್ತಾವನ್ ಗುರು, ಏನು ಹೇಳೋಣ ಇವ್ರಿಗಂತೂ. ಥೂ ಬಟ್ ಈ ಪಾಠ ಕೇಳಿಸ್ಕೊಂಡ್ರೆ ಆಮೇಲೆ ನಮ್ಮ ಬಾಬು ನೋಡ್ಗುರು ಇಷ್ಟು ದಿವಸ ಎಲ್ಲರೂ ಬಿಸಿ, ಇವಾಗ ಆಗ್ಬಿಟ್ಟವ್ ನೋಡ್ರಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬ. ಅದಾದ್ಮೇಲೆ ನಮ್ಮ ಕುಂಟೊಂದು ಚಪ್ಪಲಿ ಕಿತ್ಕೊಂಡಿದ್ರು ಪಾಪ. ಲಜ್ಗೆಟ್ ಅವ್ರು ಕಂಡ್ರಿ ಇವೆಲ್ಲ. ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಆದ್ಮೇಲೆ ನಮ್ಮ ರಾಘವ ಬಂದ, ಅವನು ಮಿಕಾ ಅವನು ತಗ್ಲಾಕಬಿಟ್ಟ ಗುರು ಪಾಪ ಸೆಂಟ್ರಲ್. ಆದ್ಮೇಲೆ ನಮ್ಮ ಸೋಡ ಮೇಲೆ ಹತ್ತಿದ್ದ ನೋಡ್ರಿ. ಒಬ್ಬನೇ ಮಗ ಗುರು, ಅಪ್ಪ ಅಮ್ಮನಿಗೆ ಏನೋ ಹೆಚ್ಚು ಕಮ್ಮಿ ಇದ್ರೆ ಯಾರು ಗತಿ. ಮಧ್ಯಾಹ್ನ ಹೊತ್ತೆ ಬ್ಯಾಗ್ ಇಸಿದವ್ರಿ ಕಾಮರ್ಸ್ ಅವರು. ಎಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನೋಡ್ರಿ ಹೆಂಗಾಡ್ತವ್ರೆ. ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಏನ್ ಹೇಳೋಣ ಗುರು ಇವ್ರಿಗೆಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಮೇಲೆ ನನ್ನ ಮಗ ಗುರು, ನನ್ನ ಪ್ರಭು, ನನ್ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಆಮೇಲೆ ಸೀದಾ ಕಟಿಂಗ್ ಮಾಡ್ಸಕ್ ಬಂದು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆ ಕಡೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಶಿಸ್ತಾಗಿ ಮತ್ತೆ ರೆಡಿಯಾಗಿ ಊರ ಕಡೆಗೆ ಹೊರಟೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಎಲ್ರಿಗೂ. ಬಾಯ್ ಬಾಯ್.